ಅಂತ ಅದನ್ನು ಹೇಳಿದ್ದೇನೆ. ಹಾಗೇನೆ ಇದು ಡೀಮ್ ಫಾರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಈ ಹಿಂದೆ ನೋಟಿಫೈಡ್ ಫಾರೆಸ್ಟ್ ರೆಕಾರ್ಡೆಡ್ ಫಾರೆಸ್ಟ್ಗೂ ಕೂಡ ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಕೇಸಲ್ಲಿ ಒಂದು ಸೂಚನೆಯನ್ನ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ಒಂದು SIT ಅನ್ನ ರಚನೆ ಮಾಡಿ ಅವುಗಳಲ್ಲಿ ಏನಾದರೂ ಸಕ್ಷಮ ಪ್ರಾಧಿಕಾರದಿಂದ ಅನ್ಯ ಉದ್ದೇಶಕ್ಕೆ ಮಂಜೂರಾಗಿದ್ದಲ್ಲಿ ಅಂಥವುಗಳನ್ನ ಗುರುತಿಸಿ ಶಿಫಾರಸಿನೊಂದಿಗೆ ಪಟ್ಟಿಯನ್ನ ಸುಪ್ರೀಂ ಕೋರ್ಟಿಗೆ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆ ಕೆಲಸಕ್ಕೆ ಒಂದು SIT ಅನ್ನ ರಚನೆ ಮಾಡಿ ಅಂತ ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆಯವರು ಕೂಡ ಎಲ್ಲಾ ಜಿಲ್ಲೆಗಳಿಗೆ ಸೂಚನೆಯನ್ನ ಕೊಟ್ಟು SIT ಅನ್ನ ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಪ್ರಕ್ರಿಯೆಯನ್ನು ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆರಂಭ ಆಗ್ತಾ ಇದೆ. ಈಗ ಕೆಲವು ಜಿಲ್ಲೆಯಲ್ಲಿ ಆರಂಭ ಆಗಿದೆ, ಕೆಲವು ಜಿಲ್ಲೆಯಲ್ಲಿ ಆರಂಭ ಆಗುವಂತಹದ್ದು ಇದೆ. ಅದನ್ನ ಜಿಲ್ಲಾಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರರು, ಸರ್ವೆ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸೇರಿ ಇದನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದ ಮೇಲೆ ಸಲ್ಲಿಸುವಂತ ಕೆಲಸ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅನ್ನುವಂಥದ್ದು ನಾವು ಅರಣ್ಯ ಸಚಿವರು ಇದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನಾನು ಕೂಡ ಇವತ್ತು ಹಾಸನಿನಲ್ಲಿ ಇದನ್ನ ಸ್ವಲ್ಪ ಆದಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಮತ್ತು ಇವೆಲ್ಲ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೂ ತಗೊಂಡು ಬಂದು ಆ ನಂತರ ಇದಕ್ಕೆ ಅನುಮೋದನೆ ಕೊಡಬೇಕು. ಯಾಕೆಂದ್ರೆ ಹಿಂದೆ ತಪ್ಪುಗಳು ಆಗೋಗಿದ್ದಾವೆ. ಅದೇ ರಾಜ್ಯ ಮಟ್ಟದಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನ ಮಾಡಿ ಒಂದು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸೋದಕ್ಕೆ ಏನೆಲ್ಲ ಬೇಕು ಅದನ್ನ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ PWD ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡಕ್ಕೂ ಸಹ ಸೂಚನೆ ಕೊಟ್ಟಿದ್ದೇನೆ. ಅದಕ್ಕೆ ಬೇಕಾದಂತ ಅನುಮೋದನೆಯನ್ನ ಕೊಟ್ಟು ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು. ಹಾಗೆ ಮುಂದುವರೆದು ಹಾಸನದ ನಿರ್ಮಾಣ ಆಗ್ತಾ ಇರತಕ್ಕಂಥ ವಿಮಾನ ನಿಲ್ದಾಣ ಏರ್ಪೋರ್ಟ್ದು ಕೂಡ ಎಲ್ಲ ಅದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು, KIADB, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, KSSIDC ಇವರೆಲ್ಲರದು ಕೂಡ ಜಂಟಿಯಾಗಿ ಸಭೆಯನ್ನ ಮಾಡಿ ಆ ಕಾಮಗಾರಿಯನ್ನ ಪೂರ್ಣ ಮಾಡಬೇಕು. ಮತ್ತು ಅಲ್ಪ ಸ್ವಲ್ಪ ಏನು ಲ್ಯಾಂಡ್ ಅಕ್ವಿಸಿಷನ್ ಬಾಕಿ ಇದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಇನ್ನ ಒಂದು 10 ತಿಂಗಳ ಅವಧಿ ಒಳಗಡೆ ಈ ಹಾಸನ ಏರ್ಪೋರ್ಟ್ ಅನ್ನ ಸಂಪೂರ್ಣ ಕೆಲಸವನ್ನ ಮುಗಿಸ್ಬೇಕು ಅಂತ ಅವರಿಗೂ ಸೂಚನೆಯನ್ನ ಕೊಟ್ಟಿದ್ದೇನೆ. ಅದರ ಜೊತೆಗೆ KIADBದು ಕೆಲವು ಇಶ್ಯೂಸ್ ಇತ್ತು, ಅದನ್ನು ಕೂಡ ಹಿಂದೆ ಇಲ್ಲಿ ಪಕ್ಕದಲ್ಲಿ ಏನು KIADB ಬಡಾವಣೆ ಆಗಿದೆ ಅದು ಏನೂ ಉಪಯೋಗಕ್ಕೆ ಬಾರದೆ ಹಾಗೆ ನಿಂತಿದೆ. ಅದರ ಬಗ್ಗೆ ಅವರು ಸಚಿವರಿಗೆ ನಾನು ತಾಕೀತು ಮಾಡಿದ್ದೇನೆ. ಒಂದು ಅಂತಿಮ ತೀರ್ಮಾನ ತೆಗೆದುಕೊಂಡು ಅದು ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡಿ ಅನುಷ್ಠಾನ ಮಾಡಬೇಕು ಅಂತ ಕೂಡ ಅದು ಸೋಮವಾರ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇದೆಲ್ಲ ಚರ್ಚೆ ಮಾಡಿದ್ದೇವೆ. ಇನ್ನು ಉಳಿದಾಗೆ ಜಿಲ್ಲೆ ಸುಮಾರು ವಿಷಯಗಳನ್ನ ಇವತ್ತು ಬೆಳಿಗ್ಗೆಯಿಂದ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸ್ವಲ್ಪ ಜನಗಳಿಗೆ ನಾವು ಪ್ರತಿಕ್ರಿಯೆ ನಮ್ಮದು ಸಕಾರಾತ್ಮಕವಾಗಿರ್ಬೇಕು, ಜವಾಬ್ದಾರಿಯುತವಾಗಿರ್ಬೇಕು. ಬೇಜವಾಬ್ದಾರಿ ಸರ್ಕಾರ ಕಚೇರಿಗಳಲ್ಲಿ ಒಂದು ರೀತಿ ಬೇಜವಾಬ್ದಾರಿ ನಡವಳಿಕೆ ಇರಬಾರ್ದು ಅನ್ನೋದನ್ನ ಒಂದಲ್ಲ 4 ರೂಪದಲ್ಲಿ ಅವರಿಗೆ ನಾನು ಅರ್ಥ ಆಗೋ ರೀತಿಯಲ್ಲಿ ತಾಕೀತು ಮಾಡಿದ್ದೇನೆ. ಅದನ್ನ ನಾನು ಕೂಡ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ಇಲ್ಲಿ ಸುಮ್ಮನೆ ನಾನು ಪ್ರೆಸ್ ಮೀಟ್ ಅಲ್ಲಿ ಅವ್ರಿಗೆ ಹೇಳಿದ್ದೀನಿ ಅಂತ ನಿಮ್ಗೆ ಹೇಳೋದ್ರಿಂದ ಅದರಿಂದ ಏನು ಬಹಳ ಅವರು ಬದಲಾವಣೆ ಆಗೋದಿಲ್ಲ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನ ನಾವು ಮುಂದುವರಿಸ್ತೇವೆ. ಉಳಿದಿದ್ದೆಲ್ಲ ತಾವು ಇದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಹೇಳಿದ್ದೆ, ಬೆಳಿಗ್ಗೆಯಿಂದ ಮಾತಾಡಿದ್ದೆಲ್ಲ ನಾನು ಹೆಚ್ಚಿಗೆ ರಿಪೀಟ್ ಮಾಡಿದ್ದೆ. ಜಿಲ್ಲಾಧಿಕಾರಿ ಕಚೇರಿದು ಟೆಕ್ನಿಕಲ್ ಆಗಿ ಏನಿಲ್ಲ, ಅವರು ಯಾವುದು ಅಪ್ರೂವಲ್ ಇಲ್ಲದೆ ಇಷ್ಟ ಬಂದಂಗೆ ಅವರು ಕಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ಫಸ್ಟ್ ಅವ್ರಿಗೆ ಅಪ್ರೂವಲ್ ಸಿಕ್ಕಿರೋದು 10 ಕೋಟಿಗೆ, ಅವರು ಕಟ್ಟೋದು ನೋಡಿದ್ರೆ 55 ಕೋಟಿಗೆ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ಎರಡನೇ ಹಂತದಲ್ಲಿ ಆಮೇಲೆ ಹೋಗಿ 20 ಕೋಟಿಗೆ ಅಪ್ರೂವಲ್ ಆಗಿದೆ. ಆದ್ರೆ ಇವತ್ತು 55 ಕೋಟಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅದನ್ನ ನಾವು ಮೇಲಿನಿಂದ ಚೀಫ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದು ಈಗ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಯಾರಾದ್ರೂ ಬೇಜವಾಬ್ದಾರಿ ಅಂದ್ರೆ ಅವ್ರ ಅಧಿಕಾರ ಮೀರಿ ಕೆಲಸ ಮಾಡಿದ್ರೆ ಅಂತವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ, ಆದ್ರೆ ಕಂಪ್ಲೀಷನ್ ಆಗ್ಬೇಕು ಈಗ ಅಂತ ಹೇಳಿದೆ.
ಲಿಮ್ಸ್ ಅಲ್ಲಿ ಕಮಿಟಿ ಫಾರ್ಮ್ ಮಾಡಿ. ಹೌದು, ನಾನು ಮಾತಾಡಿದ್ದೇನೆ ಮಧ್ಯಾಹ್ನನೇ ಇವತ್ತು ಮೆಡಿಕಲ್ ಎಜುಕೇಶನ್ ಸೆಕ್ರೆಟರಿಗೆ ಮಾತನಾಡಿ, ಒಬ್ಬರು ಮೆಡಿಕಲ್ ಸ್ಪೆಷಲ್ ಅಂದ್ರೆ ಕ್ಲಿನಿಕಲ್ ಸೈಡ್ ಅಂದ್ರೆ ವೈದ್ಯಕೀಯ ಕಡೆಯಿಂದ ಒಬ್ಬರು ಹಾಗೂ ಆಡಳಿತದ ಕಡೆಯಿಂದ ಒಬ್ಬರು, ಇಬ್ಬರು ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಇಲ್ಲಿಗೆ ತಕ್ಷಣ ಕಳಿಸ್ಕೊಟ್ಟು ವೈದ್ಯಕೀಯ ನಿರ್ಲಕ್ಷ್ಯ ಏನಾದರೂ ಇದರಲ್ಲಿ ಆಗಿದೆಯಾ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಆಡಳಿತಾತ್ಮಕವಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಇವೆರಡನ್ನೂ ಕೂಡ ಕೂಡಲೇ ಪರಿಶೀಲನೆ ಮಾಡಬೇಕು ಅಂತ ಅವರು ಸೆಕ್ರೆಟರಿ ಅವರಿಗೆ, ಮೆಡಿಕಲ್ ಎಜುಕೇಶನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರು ನಾನು ಇಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ತೀನಿ ಸರ್ ಒಂದು ಕಮಿಟಿಯನ್ನ, ನೀವು ನನಗೆ ಲೆಟರ್ ಕೊಡಿ ಅಂತ ಕೇಳಿದ್ರು. ಈಗ ಲೆಟರ್ ಕೂಡ ರೆಡಿ ಆಗಿದೆ, ಈಗ ಸೈನ್ ಮಾಡಿ ಇವತ್ತೇ ನಾನು ಅವ್ರಿಗೆ ಲೆಟರ್ ಕಳಿಸಿ ಒಂದು ಕಮಿಟಿ ಮಾಡಿ ಅವ್ರ ಕಡೆಯಿಂದ ಒಂದು ತನಿಖೆ ಮಾಡಿಸ್ತೇನೆ. ಅವ್ರಿಗೂ ನಾನು ಅಶ್ಯೂರ್ ಮಾಡಿದ್ದೇನೆ, ಅವ್ರು ಬಂದಿದ್ರು, ತನಿಖೆ ಮಾಡಿಸ್ತೇವೆ. ಯಾಕಂದ್ರೆ ಕ್ಲಿನಿಕಲ್ ಸೈಡ್ ಈಗ ಅವರು ಡಾಕ್ಟರ್ ಹೇಳ್ತಾರೆ ನಾವೆಲ್ಲ ಕ್ರಮ ತಗೊಂಡಿದ್ದೀವಿ ಅಂತ, ಅವರು ಬಾಧಿತರಾದಂಥ ಕುಟುಂಬದ ಸದಸ್ಯರು ಹೇಳ್ತಾರೆ ಇವರು ಬೇಜವಾಬ್ದಾರಿ ಅಂತ. ಅದಕ್ಕಾಗಿ ಒಂದು ಔಟ್ಸೈಡ್ ಇಂದ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಅಡ್ಮಿನಿಸ್ಟ್ರೇಟಿವ್ ಸೈಡ್, ಕ್ಲಿನಿಕಲ್ ಸೈಡ್ ಎರಡನ್ನೂ ಪರಿಶೀಲನೆ ಮಾಡಿಸ್ತೀವಿ. ಡಿಫೆಂಟ್ ಸಂಬಂಧಪಟ್ಟಾಗಿ ಚಿಕ್ಕಮಗಳೂರಲ್ಲಿ ಒಂದೇ ವಾರದಲ್ಲಿ 2 ಡೆತ್ ಆಗಿದೆ. ಎಲ್ಲರೂ ನಮ್ಮ ಚಿಕ್ಕಮಗಳೂರು ಮತ್ತೆ ಕೇಳೂರು ಮತ್ತೆ ಬಾರ್ಡರ್ ಇನ್ಸಿಡೆಂಟ್ ಆಗ್ತಾ ಇದೆ. ನಮ್ಮಲ್ಲೂ ಕೂಡ ಏರ್ಪಡಿಸಿದೆ. ಲಾಸ್ಟ್ ಬಜೆಟ್ ಅಲ್ಲಿ ಸಾಫ್ಟ್ ಸೆಂಟರ್ ಮಾಡಬೇಕು ಅಂತ ಪ್ರಸ್ತಾಪ ಆಗಿತ್ತು, ಇನ್ನೂ ಕೂಡ ಆಗಿಲ್ಲ. ಯಾವ ಸಾಫ್ಟ್ ರಿಲೀಸ್ ಸೆಂಟರ್ಗೆ ಏನಿದೆ ಕೇಂದ್ರ ಸರ್ಕಾರ NTC ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಪತ್ರದಲ್ಲಿ ಮಾಡಬೇಕು ಅಂತ ಪ್ರಸ್ತಾವನೆ ಹೋಗಿತ್ತು, ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಅದಕ್ಕೆ ಪರ್ಯಾಯವಾಗಿ ಈಗ ಹೋಗ್ಲಿ ಅವರು ಒಪ್ಪಿಗೆ ಕೊಡ್ತಾರೋ ಇಲ್ವೋ ಕಾಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಂಡೀಪುರ ಮತ್ತು ಚಾಮರಾಜನಗರ ಭಾಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಸೇರಿದ ಅರಣ್ಯ ಜಮೀನಲ್ಲಿ ಅದನ್ನ ಆಲ್ಟರ್ನೇಟ್ ಆಗಿ ಲೊಕೇಶನ್ ಅನ್ನ ಗುರುತಿಸಿದ್ದಾರೆ. ಅದನ್ನ ಲೊಕೇಶನ್ ಸೂಟಬಲ್ ಹೌದಾ ಇಲ್ವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ. ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇರಬೇಕು ರಿಲೊಕೇಶನ್ ಮಾಡಬೇಕಾದ್ರೆ, ಹೈಕೋರ್ಟ್ ಡೈರೆಕ್ಷನ್. ಆ ಎಕ್ಸ್ಪರ್ಟ್ ಕಮಿಟಿಯವರು ಹೋಗಿ ಆಲ್ಟರ್ನೇಟ್ ಲೊಕೇಶನ್ ಅನ್ನ ಸೂಟಬಿಲಿಟಿಯನ್ನ ಪರಿಶೀಲನೆ ಮಾಡಿ ಇದು ಆನೆಗಳನ್ನ ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಇದೆ ಅಂತ ಅವರು ಶಿಫಾರಸು ಕೊಟ್ಟ ಮೇಲೆ ಅಲ್ಲಿಗೆ ನಾವು ಇಲ್ಲಿಂದ ಸ್ಥಳಾಂತರ ಮಾಡಬಹುದು. ಎಕ್ಸ್ಪರ್ಟ್ ಕಮಿಟಿಗೆ ಇದು ರೆಫರ್ ಆಗಿದೆ, ಅವರು ರಿಪೋರ್ಟ್ ಕಾಯ್ತಾ ಇದ್ದೇವೆ. ಅವರು ಎಕ್ಸ್ಪರ್ಟ್ ಕಮಿಟಿಯವರು ಆಲ್ಟರ್ನೇಟ್ ಲೊಕೇಶನ್ ಸೂಕ್ತ ಇದೆ ಅಂತ ರಿಪೋರ್ಟ್ ಕೊಟ್ಟ ಮೇಲೆ ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಏತನ್ಮಧ್ಯ ಈ ಘಟನೆ ಮತ್ತೆ ಪುನರ್ ಆಗಬಾರದು ಅಂತೇಳಿ ಇನ್ನಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಅರಣ್ಯ ಇಲಾಖೆಯವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ತಮ್ಮ ಮುಖಾಂತರ ನಾನು ಪ್ಲಾಂಟೇಶನ್ ಓನರ್ಸಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆನೆ ಹತ್ರ ಇದೆ ಅಂತ ಗಮನಕ್ಕೆ ಬಂದ ಮೇಲೆ ಅವರು ಕೂಡ ಮುಂಜಾಗ್ರತೆ ಕ್ರಮ ತಗೋಬೇಕು. ಅವರ ಲೇಬರರ್ಸ್ ಯೋಗಕ್ಷೇಮ ಪ್ಲಾಂಟೇಶನ್ ಓನರ್ಸ್ಗೂ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಅವರ ಜವಾಬ್ದಾರಿ ಇದೆ ನೈತಿಕವಾಗಿ, ಕಾನೂನಾತ್ಮಕವಾಗಿ. ಎಲ್ಲಾದ್ರೂ ಅವರು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಲ್ಲ, ಅವರು ಬೇಜವಾಬ್ದಾರಿ ಏನಾದ್ರೂ ಇದರಲ್ಲಿ ಅಡಗಿದ್ರೆ ನಾಳೆ ಅನಿವಾರ್ಯವಾಗಿ ಆಗ್ತಕ್ಕಂಥ ತೊಂದರೆಗೆ ಅವರು ಕೂಡ ಜವಾಬ್ದಾರರಾಗ್ತಾರೆ. ಸುಮ್ಮನೆ ಅಲ್ಲಿ ಬೇಜವಾಬ್ದಾರಿಯಿಂದ ಅಂದ್ರೆ ಅವ್ರದ್ದು ಪ್ರಕೃತಿ ನಮ್ಮ ಇತಿಮಿತಿಗೆ ಮೀರಿದಂತಹದ್ದು. ನಮ್ಮ ಇತಿಮಿತಿಯನ್ನ ಮೀರಿ ಏನಾದ್ರೂ ಘಟನೆ ಆದ್ರೆ ಅದಕ್ಕೆ ಅವ್ರನ್ನ ನಾವು ಜವಾಬ್ದಾರಿ ಅಂತ ಹೇಳೋದಿಲ್ಲ. ಆದ್ರೆ ಅವರ ಬೇಜವಾಬ್ದಾರಿಯಿಂದ ಏನಾದ್ರೂ ಘಟನೆ ಆದ್ರೆ ಅವ್ರ ಮೇಲೂ ಕೂಡ ನಾವು ಜವಾಬ್ದಾರಿಯನ್ನ ನಿಗದಿ ಮಾಡಬೇಕಾಗತ್ತೆ. ಸರ್ಕಾರನೂ ಕೂಡ ಅರಣ್ಯ ಇಲಾಖೆಯವ್ರಿಗೆ ನಾನು ಹೇಳಿದ್ದೇನೆ, ಅವ್ರದ್ದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಏನಿದೆ ಬಹಳ ಮುಂಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಈ ತರ ಮತ್ತೆ ಘಟನೆ ಆಗೋದನ್ನ ತಡೆಗಟ್ಟಬೇಕು ಅಂತ ಅವ್ರಿಗೆ ಬಹಳ ಒತ್ತಾಯ ಮಾಡಿ ಹೇಳಿದ್ದೇನೆ. ನಾವು ಕೂಡ ಇದನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೇವೆ. ಸರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಬಗ್ಗೆ ಸಾಲ್ವೇಷನ್ಗೆ ಒಂದು ಸರ್ವೆ ಮಾಡಿ ಮಾಹಿತಿ ಕೊಡಿ ಅಂತ ಹೇಳಿರಿ. ಬಟ್ ಅದಕ್ಕೆ ನಾವು ಟೈಮ್ ಟು ಟೈಮ್ ಮಾಡ್ತಾನೆ ಇದೀವಿ. ಈಗ ಡೆಲ್ಲಿಯಲ್ಲಿ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಸಭೆ ಮಾಡ್ತೇನೆ. ಅಸೆಂಬ್ಲಿ ಟೈಮ್ ಅಲ್ಲೇನೆ ಅವರ ಮಿನಿಸ್ಟ್ರು ಮತ್ತೆ BCCF DCF ನ ತರಿಸ್ಕೊಂಡು ಮಾಡ್ತಾರೆ. ಇನ್ನೂ ಒಂದು ಮಾಡ್ತಾರೆ, ಮಾಡೋಣ. ಇದು ಒಂದೇ ಸಭೆಗೆ ಸಾಲ್ವ್ ಆಗುವಂತ ವಿಷಯಗಳು ಅಲ್ಲ. ಸತತವಾಗಿ ನಾವು ಪ್ರಯತ್ನ ಮಾಡಬೇಕು. ನಾವು ಎಚ್ಚರ ತಪ್ಪದೆ ಅದನ್ನ ಮಾಡ್ತೇವೆ. ಆದ್ರೆ ನೋಡಿ, ಪ್ರಕೃತಿಯ ವಿಷಯ ಬಂದಾಗ ಎಲ್ಲಾನು ಕೂಡ ಪ್ರಕೃತಿ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ನಮ್ಮ ಆಶೆಗೆ ತಕ್ಕ ಹಾಗೆ ಪ್ರಕೃತಿ ನಡೆಯೋದಿಲ್ಲ. ನಮಗೂ ಮೀರಿದಂತ ಅನ್ನೋದಕ್ಕೆ ಅದು ಪ್ರಕೃತಿ.
ಅಂತ ಕೆಲವು ಸಂದರ್ಭದಲ್ಲಿ ನಮ್ಮ ಪ್ರಯತ್ನವನ್ನು ಮೀರಿ ದುರ್ಘಟನೆಗಳು ಆಗ್ತವೆ. ಆದ್ರೆ ತಡೆಗಟ್ಟೋದಕ್ಕೆ ಏನು ಮುಂಜಾಗ್ರತೆ ತಗೊಳ್ಬೇಕು ಅದರಲ್ಲಿ ಮಾತ್ರ ಯಾವುದು ನ್ಯೂನ್ಯತೆ ಬಾರದ ಹಾಗೆ ನಾವು ಪ್ರಯತ್ನ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಪುನರಚನೆ ಮಾಡಿ ಅಂತ ಮೊದಲು ಶಾಸಕರು ನಮ್ದು ಏನು ಅಭಿಪ್ರಾಯ ಹಿಂದೆ ನನ್ನ ಅಭಿಪ್ರಾಯ ಎಲ್ಲ ಹೇಳಿದ್ದೀನಿ, ಹೊಸದಾಗಿ ಹೇಳುವಂತದ್ದು ಏನು ಇಲ್ಲ. ನಿಮ್ದೇನಾರ ಸಹಿಗೆ ಏನಾದ್ರು ಹಾಕೊಟ್ಟಿದ್ದೀರಾ ಸರ್? ನೀವೇನಾರ ಸಹಿಗೆ ಏನಾದ್ರು ಹಾಕೊಟ್ಟಿದ್ದೀರಾ ಅಂತ? ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದೀವಿ, ಹಿಂದೆನೆ ಹೇಳಿದ್ದೀನಿ, ಪುನರುಚ್ಚಾರ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಅವಕಾಶ ಸಿಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಸಿಗ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.